ಈ ತರ ಎಲ್ಲಾರು ಮಾಡಲ್ಲ ಜೀವನದಲ್ಲಿ, ಈ ತರ ಮಾಡಲ್ಲ ನೋಡಿ. ಇಲ್ಲಿ ಕೈ ಕೈ ನೋಡಿ, ಕೈ ತೋರಿಸ್ತೀವಿ. ಸುಮ್ಮನೆ ಬಿಡ್ರಲ್ಲ ಸೈಡ. ನೀವೊಂದು 2 ಮಾತು ನಮಗೆ ಸಂದೀಪ್ ಬಗ್ಗೆ 2 ಮಾತು ಏನು ಅಂದರೆ, ಅವನಿಗೆ ಬೇಜಾರಾಗಿರ್ಬೋದು, ಆದರೆ ಒಂದಲ್ಲ ಒಂದಿನ ಅವಳು ಸಿಗ್ತಾಳೆ. ಇವ್ನು ನೋಡಿ ನಮ್ಮ ಕ್ಲಾಸ್ ಹುಡುಗಿರು ಯಾರು ಬಂದಿಲ್ಲ ಅಂತ ಬೇಜಾರ ಕೂತವನೆ. ನನಗೆ ಸಂದೀಪ್ ಅವ್ರು ಮಾಹಿತಿ ಕೊಟ್ಟಿದ್ದು ಇದ್ರ ಬಗ್ಗೆ. ಯಾವುದೋ ಹುಡುಗಿ ಶ್ರೇಯಸ್ಗೆ ಕಚ್ಕೊಂಡೈತಂತೆ. ನೋಡ್ರೆ ಜ್ಯೂಸ್ ಕುಡೀರಿ ಈ ಬಿಸಿಲಿಗೆ ತಂಪಾಗಿ. ಅಣ್ಣ ಏನು ನಡೀತಿದೆ ಬಿಸ್ನೆಸ್ಸು? ಏನು ನಡೀತಿದೆ ಬಿಸ್ನೆಸ್ಸು? ಪರವಾಗಿಲ್ಲ. ಹೆಂಗಿದೆ ನಮ್ಮ ಅಲ್ಲಹಳ್ಳಿ ಜಾತ್ರೆ? ಸೂಪರು. ಬಿಸಿಲು ಜಾಸ್ತಿ ಇದೆ. ಹ್ಞೂ ಬನ್ನಿ, ಇವಾಗ ನೆಕ್ಸ್ಟು ನೋಡೋಣ, ಮಾತಾಡ್ಸೋಣ ಯಾರನ್ನಾದರೂ. ಬನ್ನಿ, ನಿಮ್ಮ ಮಕ್ಳಿಗೂ ತೊಗೊಂಡೋಗಿ, ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ. ಅಣ್ಣ ಹೆಂಗುಂಟು ರೇಟು ಲಾರಿಗಳ್ದು? 100 ರೂಪಾಯಿ, ಬರೀ 100 ರೂಪಾಯಿಗೆ ಒಳ್ಳೊಳ್ಳೆ ಲಾರಿಗಳು ಸಿಗ್ತಾ ಇದೆ. ಬನ್ನಿ, ಪರ್ಚೇಸ್ ಮಾಡ್ಕೊಂಡು ಹೋಗಿ. ಯಾವರು? ನಮ್ಮ ಹಾಲ್ನಳ್ಳಿ, ನೆಂಪಿಟ್ಕೊಳ್ಳಿ. ಬಾರಿಸ್ತಾನೆ. ನಮ್ಮ ಧೀರ್ಜಯ್ ಅವ್ರು ಹೇಳ್ತಾ ಇದ್ದಾರೆ ಟ್ಯಾನ್ ಆಯ್ತಾರಂತೆ ಬಿಸಿಲಿಗೆ. ಅದು ಯಾವ ರೀತಿ ಟ್ಯಾನ್ ಆಯ್ತಾರೆ ಅಂತ ದಯವಿಟ್ಟು ಕಮೆಂಟಲ್ಲಿ ಹೇಳ್ಬೇಕು ನೀವು. ಹಿಂಗೆ ಎಷ್ಟು ಸ್ಪೀಡಲ್ಲಿ ಕತ್ತರಿಸ್ತಾ ಇದ್ದಾರೆ ಅಂತ ಏನೇನೋ ಹೇಳೋ ಅಲ್ಲಿ. ಕಾಡೋರವ್ರೆ ಒಂದು ಹಾಯ್ ಮಾಡ್ರಿ. ಹಾಯ್ ಮಾಡಿ ಅಣ್ಣ. ಅಡುಗೆ ಭರ್ಜರಿಯಾಗಿ ಪ್ರಿಪೇರ್ ಆಯ್ತಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಇವತ್ತಿನ ಕಂಟೆಂಟ್ ತಮ್ಮನೇಲಿ ನೋಡಿ ಇರುತ್ತೆ ಏನು ಕತೆ ಅಂತ. ಇವಾಗ ಎಲ್ಲಿ ಹೊರಟಿದ್ದೀನಿ ಅಂದರೆ ಹಾಲ್ನಳ್ಳಿ ಜಾತ್ರೆ ಇದೆ. ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ದಾನೆ. ಅಲ್ಲಿಗೆ ಹೋಗಿ ಜಾತ್ರೆ ಹೆಣ್ಣು ನಡೀತದೆ, ಏನೇನು ಆಯ್ತದೆ ಎಲ್ಲ ತೋರಿಸ್ತೀನಿ. ನಮ್ಮ ಫ್ರೆಂಡ್ಸ್ ಸಮೇತ ಬರ್ತಾ ಇದ್ದಾರೆ ಸ್ವಲ್ಪ ಜನ. ಒಬ್ಬರು ಹುಣಸವಾಡಿ ಹತ್ರ ಜಾಯ್ನ್ ಆಗ್ತಾರೆ, ಇನ್ನೊಬ್ಬರು ಸೈನ್ಸ್ ಸಿಟಿ ಹತ್ರ ಜಾಯ್ನ್ ಆಗ್ತಾರೆ. ಅವ್ರನ್ನ ಸಮೇತ ಮಾತಾಡಿಸ್ತೀನಿ. ಮತ್ತು ಇನ್ನೊಂದು ಏನಂದರೆ, ಊಟಿ ರೈಡು ಮಧ್ಯದಲ್ಲಿ ಈ ಎಪಿಸೋಡ್ನ ಹಾಕ್ತೀನಿ. ಯಾಕೆಂದರೆ ತುಂಬ ಲೇಟ್ ಆದರೆ ಚೆನ್ನಾಗಿಲ್ಲ. ಫಂಕ್ಷನ್ ಆದಾಗಲೇ ಹಾಕಿದ್ರೆ ಚೆಂದ ಅಲ್ಲ. ಅದಕ್ಕೆ ನಾಳೆ ನಡೆದಾಗಲೇ ಮೋಸ್ಟ್ ಪ್ರಾಬಬಲಿ ಹಾಕ್ತೀನಿ ನಾನು ಈ ಎಪಿಸೋಡ್ನ ಮಧ್ಯದಲ್ಲಿ. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮೋಟರ್ ಲೋಡ್ ಮಾಡಲ್ಲ, ಡೈರೆಕ್ಟ್ ಅಲ್ಲೇ ಹೋಗಿ ಲಾಗ್ ಮಾಡ್ತೀನಿ. ಯಾಕೆಂದರೆ ಮೋಟರ್ ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಡ್ರೈನ್ ಆಗುತ್ತೆ, ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಗೈಸ್ ಇವಾಗ ಗೌತಮ್ ಬಂದ. ಇದಂತ ಸೈನ್ಸ್ ಸಿಟಿ ಅಲ್ಲ? ಸೈನ್ಸ್ ಸಿಟಿಯಲ್ಲಿ ಬಂದು ಜಾಯ್ನ್ ಆದ. ಈ ವ್ಯಕ್ತಿನ ಮನೆಗೆ ಹೋಗಿ ಕರ್ಕೊಂಡ್ಬಂದ್ವಿ ನಾವು. ಹಾಯ್ ಗೌತಮ್ ಅವ್ರೆ, ಏನಾದರೂ ಮಾತಾಡಬೇಕು? ಗಾಯ್ಸ್, ಇವಾಗ ನಾವು ಹಾಲ್ನಳ್ಳಿಗೆ ಹೋಗ್ತಾ ಇದ್ದೀವಿ. ನಮ್ಮ ಆದೀಶ್ ಬ್ರೋದು ಊರ ಜಾತ್ರೆ ಇದೆ. ನಮ್ಮ ಹಾಲ್ನಳ್ಳಿಯ ಬೆಟ್ಟಿಂಗ್ ಕಿಂಗ್ ಆದ ಆದೀಶ್ ಅವ್ರು ಬಂದಿದ್ದಾರೆ ನೋಡಿ, ನಾಚ್ಕೊಳ್ತಾ ಇದ್ದಾರೆ. ನೋಡಿ ಅಲ್ಲಿ ಇದೇ ನೋಡಿ ಹಾಲ್ನಳ್ಳಿ ಜಾತ್ರೆ. ಆ ಕಡೆ ಎಲ್ಲ ಹೋಗಿ ತೋರಿಸ್ತೀನಿ ನಿಮಗೆ. ಫಸ್ಟು ನಮ್ಮ ಆದೀಶ್ ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಬರೋಣ. ಮೇಲ್ಗಡೆ ಅಡುಗೆ ಪ್ರಿಪ್ರೇಷನ್ ನಡೀತಿದೆ ಅಂತೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ಕ್ಲಾಸಿನ ಅಚ್ಚುಮೆಚ್ಚಿನ ವಾಲಿಬಾಲ್ ಪ್ಲೇಯರ್ ಆದ ಸಾಡರ್ ಅವರು ಇದ್ದಾರೆ ನೋಡಿ ಹೆಂಗೆ ಎಷ್ಟು ಸ್ಪೀಡಲ್ಲಿ ಕತ್ತರಿಸ್ತಾ ಇದ್ದಾರೆ ಅಂತ. ಏನೇನೋ ಹೇಳೋ ಅಲ್ಲಿ. ಸಾಡರ್ ಅವರೇ ಒಂದು ಹಾಯ್ ಮಾಡ್ರಿ. ಹಾಯ್ ಮಾಡಿ ಅಣ್ಣ. ಅಡುಗೆ ಭರ್ಜರಿಯಾಗಿ ಪ್ರಿಪೇರ್ ಆಯ್ತಿದೆ. ಸ್ನ್ಯಾಪ್ ಅವರು ಇವರು ಸ್ನ್ಯಾಪ್ ನೋಡಿದ್ರೆ ಸಾಕು, ಇಡೀ ಕರ್ನಾಟಕದ ನ್ಯೂಸ್ ಗೊತ್ತಾಗುತ್ತೆ. ಯೂಟ್ಯೂಬ್ ನೋಡ್ತೀಯನೋ? ಹಾಯ್ ಮಾಡು. ಆ್ಯಂಡ್ ತಮ್ಮಸ್ಸು ಒಂದಾದ್ಮೇಲೆ ತಿರ್ಗಿ ನೋಡಲ್ಲ ನೋಡಿ. ಬಿಸಿಲು ಮಾತ್ರ ಭರ್ಜರಿ ಇದೆ ಗೈಸ್. ಮುಂದೆ ನೀವು ಹೋಗ್ಬೇಕು, ನೀವು ಲೀಡ್ ಮಾಡಬೇಕು. ನಮ್ಮನ್ನ ಗೊತ್ತಿಲ್ಲದಿರೋರು ನಿಮ್ಮೂರಲ್ಲಿ ನೀವು ಲೀಡ್ ಮಾಡಬೇಕು. ಏನಂತೀಯಪ್ಪ ಸಿ ಎ? ನಮ್ಮ ಹಾಲ್ನಳ್ಳಿಲಿ ಬನ್ನಿ, ಯಾವ ರೀತಿ ಆಟ ಸಾಮಾನು ಬೇಕು ಸಿಗುತ್ತೆ. ಮುಂಚೆ ಒಂದು ಕ್ರೇಜ್ ಇತ್ತು, ಬಟ್ ಇವಾಗ ಹಂಗಿಲ್ಲ. ಹಾಂ, ಯಾವುದು? ಲ್ಯಾಂಬರ್ಗಿನಿ. ನಮ್ಮ ಬರ್ಡೇ ಗಿಫ್ಟ್ ಮಾಡಿರಿ, ಒರಿಜಿನಲ್ ಕಾರು. ಬರೀ ಬಾಯಲ್ಲಿ ಪುಂಡೋದೇ ಆಯ್ತದೆ. ಇವರು ಸೈಡ್ ಬನ್ನಿ. ಇವರು ನಮ್ಮ ಕ್ಲಾಸಿನ ಅಕೌಂಟೆಂಟು. ನಮ್ಮ ಧೀರ್ಜಯ್ ಅವ್ರು ಹೇಳ್ತಾ ಇದ್ದಾರೆ ಟ್ಯಾನ್ ಆಯ್ತಾರಂತೆ ಬಿಸಿಲಿಗೆ. ಅದು ಯಾವ ರೀತಿ ಟ್ಯಾನ್ ಆಯ್ತಾರೆ ಅಂತ ದಯವಿಟ್ಟು ಕಮೆಂಟಲ್ಲಿ ಹೇಳ್ಬೇಕು ನೀವು. ಹಿಂದೆ ಕೂತ್ಕೊಂಡ್ಬರೋಕ್ಕೂ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾನೆ, ಕೇಳಿದ್ರೆ ಟ್ಯಾನ್ ಆಯ್ತೀನಿ ಅಂತ ಹೇಳ್ತಾನೆ. ಹೇಳ್ಬೇಕು ನೀವು ಏನೋ ಟ್ಯಾನ್ ಆಯ್ತಾನೆ ಅಂತ. ಇನ್ನೇನೋ ಬಿಡಿ ಇದ್ಬಿಟ್ಟಿದ್ರೆ ಇವನ್ನ ಹಿಡಿಯೋಕ್ಕೆ ಆಯ್ತಿತ್ತಿಲ್ಲ. ಗೈಸ್, ದೇವಸ್ಥಾನ ಇದೆ, ತೇರು ರೆಡಿ ಮಾಡ್ತಾ ಇದ್ದಾರಂತೆ, ಅದನ್ನೂ ಸಮೇತ ನೋಡ್ಕೊಂಬರೋಣ ಬನ್ನಿ.
ನಮ್ಮ ಗೌತಮ್ರು ಮಾತಾಡ್ತಾರೆ ಚೆನ್ನಾಗಿ, ಅದು ಸ್ವಲ್ಪ ನ್ಯಾಚುರಲ್ ಸ್ವಭಾವ, ತೊಂದರೆ ಇಲ್ಲ. ನೆಕ್ಸ್ಟ್ ಲಾಡಲ್ಲಿ ರೆಡಿ ಮಾಡ್ತೀವಿ ಇವ್ರನ್ನ ನಾವು. ಏರಳಿ ಬೆಟ್ಟದಲ್ಲಿ ಆಲ್ಮೋಸ್ಟು ಜನ ಸೇರ್ತಾರೆ. ಚೆನ್ನಾಗಿದೆ ನೋಡಿ ಸಟದ ಬರೆಸ್ತಾ ಇದ್ದಾರೆ ಅಂತ. ಹಾಂ, ಬರೆಸ್ತಾನೆ. ಬನ್ನಿ, ನಿಮ್ಮ ಮಕ್ಳಿಗೂ ತೊಗೊಂಡೋಗಿ, ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ. ಅಣ್ಣ ಹೆಂಗುಂಟು ರೇಟು ಲಾರಿಗಳ್ದು? 100 ರೂಪಾಯಿ, ಬರೀ 100 ರೂಪಾಯಿಗೆ ಒಳ್ಳೊಳ್ಳೆ ಲಾರಿಗಳು ಸಿಗ್ತಾ ಇದೆ. ಬನ್ನಿ, ಪರ್ಚೇಸ್ ಮಾಡ್ಕೊಂಡು ಹೋಗಿ. ಯಾವರು? ನಮ್ಮ ಹಾಲ್ನಳ್ಳಿ, ನೆಂಪಿಟ್ಕೊಳ್ಳಿ. ಅಣ್ಣ ಏನು ನಡೀತಿದೆ ಬಿಸ್ನೆಸ್ಸು? ಪರವಾಗಿಲ್ಲ. ಹೆಂಗಿದೆ ನಮ್ಮ ಹಾಲ್ನಳ್ಳಿ ಜಾತ್ರೆ? ಸೂಪರು. ಬಿಸಿಲು ಜಾಸ್ತಿ ಇದೆ. ಹ್ಞೂ, ಬನ್ನಿ ಇವಾಗ ನೆಕ್ಸ್ಟು ನೋಡೋಣ, ಮಾತಾಡ್ಸೋಣ ಯಾರನ್ನಾದರೂ. ಈ ಶಾಪಲ್ಲಂತೂ ಭರ್ಜರಿ ಜನ ಇದ್ದಾರೆ ಗೈಸ್, ನೋಡ್ಬೋದು. ಹುಡುಗಿಯವ್ರಿಗೆ ಯಾವ ರೀತಿ ಟೆಡಿ ಬೇರ್ ಬೇಕು ಸಿಗುತ್ತೆ. ನಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಬಂದಿದ್ದಾರಂತೆ, ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಭಾರತ್ ಮಾತಾ ಹುಲಿ ಆದ ಸಂದೀಪ್ ಅಲಿ, ಗುಲಾಬಿ ಡೋಡ್ರು. ಹಾಯ್ ಗೈಸ್ ಹಾಯ್. ನಾವು ಒಳ್ಳೆ ಭರ್ಜರಿ ಊಟ ಮಾಡಕ್ಕೆ ಬಂದಿದ್ದೀವಿ. ಇವಾಗ ನಮ್ಗೆ ಇನ್ನೇನು ಇಲ್ಲ, ಭರ್ಜರಿ ಊಟ ಮಾಡಬೇಕು ಅಷ್ಟೇ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿತಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ನೋಡ್ರೆ ಜ್ಯೂಸ್ ಕುಡೀರಿ, ಈ ಬಿಸಿಲಿಗೆ ತಂಪಾಗಿ. ಅರಿ ಬೇಸರ, ಇದೊಂದು ಬೇಸರದಲ್ಲಿ ಜ್ಯೂಸೇ ಕುಡಿತಾ ಇಲ್ಲ. ಬೇಕಾದ್ರೆ ಬನ್ನಿ, ತೋರಿಸಿ ಇಲ್ಲಿ ಬನ್ನಿ. ಸಂದೀಪ ನಿಜಾನ ಏನು? ನೋಡಿ ಇಲ್ಲಿ ತಗೊಳ್ಳಿ, ಜ್ಯೂಸ್ ಕುಡೀರಿ. ನೋಡಿ ಇಲ್ಲಿ ಕುಡಿತಾ ಇಲ್ಲ. ಗೊತ್ತಾಯ್ತು ಸಂದೀಪು. ಇವ್ನು ನೋಡಿ, ನಮ್ಮ ಕ್ಲಾಸ್ ಹುಡುಗಿರು ಯಾರು ಬಂದಿಲ್ಲ ಅಂತ ಬೇಜಾರ ಕೂತವನೆ. ನನಗೆ ಸಂದೀಪ್ ಅವ್ರು ಮಾಹಿತಿ ಕೊಟ್ಟಿದ್ದು ಇದ್ರ ಬಗ್ಗೆ. ಯಾವುದೋ ಹುಡುಗಿ ಶ್ರೇಯಸ್ಗೆ ಕಚ್ಕೊಂಡೈತಂತೆ. ಒಂದು ನಿಮಿಷ, ಫಸ್ಟಿಗೆ ನಾನು ಮಾಡಿ ವಿಡಿಯೋ. 100 ಜನ 100 ಥರ ಮಾತಾಡ್ತಾರೆ. ಏನು ಜೀವನದಲ್ಲಿ ತಲೆ ಕೆಡ್ಸ್ಕೊಬಿಡಿ, ಮುನ್ನುಗ್ತಾ ಹೋಗಿ ಅಷ್ಟೇ ಇಷ್ಟಪಡ್ತೀನಿ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತೆ ಯಾಕೆ ಬಂದ್ರಿ ಇಲ್ಲಿಗೆ? ಇಲ್ಲಿ ತಿನ್ನಕ್ ಬಂದಿದ್ದೀನಿ ನಾನು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂದು. ತಿನ್ನಿ, ಕಬಾಬ್ ಇಸ್ಕೊಳ್ಳಿ. ಕೊಡ್ಡ ಕಬಾಬ್ ತಿನ್ನ. ನಾನು ತಿನ್ನಕ್ಕಿಲ್ಲ ಕಂಡ ಸಸ್ಯಾರಿ. ತಿನ್ನಿ. ಇಲ್ಲೊಬ್ರು ಗಣ್ಯ ವ್ಯಕ್ತಿ ಬಂದಿದ್ದಾರೆ, ನಿಮ್ಗೆ ತೋರಿಸ್ತೀನಿ ಬನ್ನಿ. ನೀವು ಹೇಳಿ, ನೀವೊಂದೆರಡು ಮಾತಾಡಿ. ಎರಡು ನಮ್ಮ ಏನು ಬಾಯಿಲ್ಲ ಹೇಳಿ. ಏನು ಅನಿಸ್ತಾ ಇದೆ? ಚೆನ್ನಾಗಿ ಮಾಡಿಸ್ತಾ ಇದ್ದಾರಾ? ವ್ಯವಸ್ಥೆ ಎಲ್ಲ ಹೆಂಗ್ ಮಾಡೋದು? ವ್ಯವಸ್ಥೆ ಚೆನ್ನಾಗಿದೆ, ಆದರೆ ಇಲ್ಲೆಲ್ಲ ತಿಕ್ತಿಲ್ಲ ಹಂಗೆ ಆಡ್ತಾರೆ. ಗೊತ್ತಿಲ್ಲ. ನೀವೊಂದೆರಡು ಮಾತು. ನಮಗೆ ಸಂದೀಪ್ ಬಗ್ಗೆ ಒಂದೆರಡು ಮಾತು ಏನು ಅಂದರೆ, ಅವನಿಗೆ ಬೇಜಾರಾಗಿರ್ಬೋದು, ಆದರೆ ಒಂದಲ್ಲ ಒಂದಿನ ಅವಳು ಸಿಗ್ತಾಳೆ. ಮನ್ಸಲ್ಲಿ ತುಂಬಾ ನೋವಿದೆ ಅವನಿಗೆ. ತುಂಬಾ ನೋವಿದ್ರು ಮುಂದೆ ಬರ್ತವನೆ. ಅವ್ರ ಹೆಸರು ಹೇಳ್ಬೇಕು. ಬೇಕಾ ನಿಂಗೆ ಕೇಳಿದದು ನನ್ನ ಜೀವನಿ ರಿವೀಲ್ ಮಾಡ್ತಾರೆ. ಹೇಳ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಅವ್ರ ಹೆಸರು ಹೇಳಿ, ಹುಡುಗಿ ಹೆಸರು. ಯಾರು ಹುಡುಗಿ ಹೆಸರು? ದೇವತೆ ಅಂತ ಹೆಸರು. ಸಂದೀಪ್ ಬಗ್ಗೆ 2 ಮಾತಾ ಮಚ್ಚಿ. ಅವನು ಏನು ಗೊತ್ತಾ ಮಗ, ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ವರೆಗೆ ಫಸ್ಟ್ ಇಯರಿಂದ ಸೆಕೆಂಡ್ವರೆಗೆ ಮಗ ಸಿಂಗಲ್ ಆಗಿದ್ದ. ಅವ್ರ ಹುಡುಗಿ ಬಂದಿದ್ದು ಮಗ. ವಾಲಿಬಾಲ್ ಕಸ್ಕಸೆ ಮರಿ ಕಡಿಗೆ ಹೋಗೋದು, ಮಾತಾಡೋದು, ಬರೋದು. ಅದು ಏನು ಕಸ್ಕಸೆ ಮರದಲ್ಲ, ಅದು ಏನು ಮಾಡಿದ್ರು ಗೊತ್ತಿಲ್ಲ ಮಗ. ಚೆನ್ನಾಗಿ ನಡೀತು ಮಾತ್ರ ಒಂದು ವರ್ಷ ಲವ್. ಇವ್ರದ್ದು ಸಾಗರ್ ಅವ್ರದ್ದು ಕ್ಯಾಟ್ರಿಂದು ಲೋಗೋ ತೋರಿಸ್ತೀವಿ ನೋಡಿ. ಇದೆ BMTC ಕೊಪ್ಪ ಭಾರತ್ ಮಾತಾ ಡಿಗ್ರಿ ಕಾಲೇಜ್, ಕಾಲೇಜ್ ಅಡುಗೆ ಭಟ್ಟ. ಸಂದೀಪ್ ಅವರು ಇಲ್ಲಿ ವೆಜ್ ತಿಂತಾರೆ. ಆದ್ರೆ ಇಲ್ಲಿ ನೋಡಿ ವೆಜ್ ಏನೇನಿದೆ ಅಂದ್ರೆ ಚಿಕನ್ ಕಬಾಬ್, ಇದು ಮಟನು, ಇದು ಚಿಕನ್ ಚಾಪು. ಇವ್ರು ಏನ್ ತಿಂತಾರೆ ಅಂತ ಇಲ್ಲಿ ಗಂಟ ಗೊತ್ತಿಲ್ಲ. ಏನ್ ತಿಂತೀರಾ ನೀವು ವೆಜ್ಜು? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ
ನಿಮ್ಮ ಕೂದಲು ಇಷ್ಟು ಗ್ರೋತ್ ಆಗಕ್ಕೆ ಕಾರಣ ಹೇಳಿ. ನಾವು ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್. ಇದಕ್ಕೆ ಡೈಲಿ 2 ರೂಪಾಯಿ ಯಾವುದದು ಸನ್ಸಿಲ್ಕ್ ಹಾಕ್ತಿದ್ದೀನಿ, ಅಲ್ಲ ಇದು ಹೆಡ್ ಆ್ಯಂಡ್ ಶೋಲ್ಡರ್ ಹಾಕ್ತಿದ್ದೀನಿ. ತೋರಿಸಿ ನಿಮ್ಮ ಕೂದಲು ತೋರಿಸಿ, ಇಲ್ಲಿ ನೋಡಿ ಕೂದಲು ನೋಡಿ, ತೋರಿಸಿ ನೋಡಿ ಹಿಂದೆ ನೋಡಿ ಫುಲ್ಲು. ಸ್ಮೈಲ್ ಪ್ಲೀಸ್. ಈ ಜಾತ್ರೆ, ಇದು ಜಾತ್ರೆಯಲ್ಲಿ ಲಾರಿ ಐತೆ, ಲಾರಿನ ತಗೊಳ್ತೀಯ ಹೇಳು. ನೋಡಿ ಆದೇಶ್ ಅವರು ನನಗೆ ತಗೊಳ್ತಿದ್ದಾರೆ. ಇವ್ರು ನೋಡಿ ಯಾವುದೇ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ಬರ್ದೇ ಇರೋರು ಇವತ್ತು ಬಂದವ್ರೆ ಅಂದರೆ ಇದೆ. ಗ್ರೂಪ್ ಪ್ರವೇಶಕ್ಕೆ ಬಂದಿಲ್ಲ. ಏನು ವಿಷಯ ಅಂದರೆ ಅದು ಹೆಚ್ಚು ಇದ್ರಲ್ಲಿ ಏನೋ ಮಿಕ್ಸ್ ಆಗದೆ, ಇವನು ಮಿಕ್ಸ್ ಆಗಿಲ್ಲ ಅಂದ್ರೆ ಕುಡಿಯಪ್ಪ. ಹಾಂ, ಯಾಕ್ಲಾ ಕುಡಿತೀಯ ಇಲ್ವಲ್ಲ, ಲವ್ ಮಾಡ್ತೀಯ ಇಲ್ವಲ್ಲ, ಲವ್ ಮಾಡ್ಲಾ? ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ, ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ. ಸಂದೀಪ್ ಏನೋ ಐತೆ, ಏನೋ ಐತೆ, ತೋರ್ಸು ಏನೋ ಐತೆ ನೋಡ್ಕೊಳ್ರಲ್ಲ. ಸಾಂಬಾರ್ ಸೊಪ್ಪು, ಸಾಂಬಾರ್ ಸೊಪ್ಪು ಅಲ್ಲ ಇದು, ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮಗ ಹಾಲ್ನಳ್ಳಿಯವರು ದೊಡ್ಡ ಸ್ವಲ್ಪ ಹುಚ್ಚಿ ಉದ್ರತಿಲ್ಲ ಇದು ಮಗ. ಸಂದೀಪ್ ಅವ್ರು ಇದಕ್ಕೆ ನಿಮ್ದೊಂದು ಮಾತು. ದೊಡ್ಡ ಸುರಲ್ಲ ಮತ್ತೆ ಎಲ್ಲರೂ ರೋಸು ಟೆಡ್ಡಿ ಬೇರು ಕೇಕ್ ಎಲ್ಲ ಕೊಡಿಸ್ತಾರೆ, ಇವ್ನು ಡಿಫ್ರೆಂಟ್ ಆಗಿ ಕೊಡಿಸ್ತಾವ್ ನೋಡಿ. ಪ್ರಜ್ವಲ್ ಅವ್ರು ನೀವು ಹೇಳಿ. ನಾವು ಮಾತಾಡೋದಿಲ್ಲ. ಸಂದೀಪ್ ಅವರ ನೀವು ಸ್ಲಿಮ್ ಆದ ಕಾರಣ ಹೇಳಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅಂತ ಬಾಟ್ಲ ಮುತ್ತಿರೋದು ಗೊತ್ತಾಯ್ತು. ಇದಕ್ಕೆ ಕಾರಣ ನೋಡಿ, ನಮ್ಮ ಪ್ರಜ್ವಲ್ ಗೌಡ್ರು ಎಲ್ಲರಿಗೂ ಐಸ್ ಕ್ರೀಮ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಬೇರೆ ಫ್ಲೇವರ್ ಇಲ್ಲ ನೋಡಿ, ಎಲ್ಲರಿಗೂ ಕೊಡ್ತೀವಿ ನಾವು. ಎಲ್ರಿಗೂ ಸ್ಪಾನ್ಸರ್ ಮಾಡ್ತವ್ರೆ. ಸಂದೀಪ್ ಅವರು ಡಯಟ್ ಅಲ್ಲಿ ಇದ್ದಾರೆ ಅಂತೆ, ಅದಕ್ಕೆ ಬೇಡ ಅಂತಿದ್ದಾರೆ. ನೋಡಿ, ಇವ್ರಿಗೇನೋ ರೋಗ ಬಂದಿದೆ ಅಂತೆ. ಇವ್ರ ಕಾಲ್ ನೋಡಿ, ಇದೇನು ಅಂತ ವೀಕ್ಷಕರಲ್ಲಿ ಗೊತ್ತಿರೋ ಕಮೆಂಟ್ ಮಾಡಿ. ತಮ್ಮನ್ ಸೇರ್ಸಕ್ ಹೋಗಿದೀವಿ ನಳಂದಕ್ಕೆ. ಅಲ್ಲಿ ಹೋಗಿದೀವಿ, ಪ್ರಿನ್ಸಿಪಲ್ ಇಂಗ್ಲೀಷಲ್ಲಿ ಮಾತಾಡ್ತಾವನೆ. ಬನ್ನೂರನ್ನ ಇಂಗ್ಲೀಷ್ ಬತ್ತಿಲ್ಲ ನನ್ಗೆ. ಬಂದರು ಆದಿಶ್ ಬಾಬಾ ಬಂದರು. ಸಂದೀಪ್ ಅವರು ಎಪಿಸೋಡ್ ಹೊಡಿತಾರೆ ಅಂತ ನೋಡೋದು ಮನೆ ಇವತ್ತು. ಎಷ್ಟು ಮೂಳೆಗಳು ಸೈಡಿಗೆ ಬಿಟ್ಟು ನೋಡೋದು ಪ್ಲೇಟು. ನಾವು ನೆಮ್ಮದಿ ಕೊಡಲ್ಲ ಊಟ ಮಾಡಕ್ಕಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೋಡಪ್ಪ, ಅನ್ನನೇ ಕಾಣಿಸ್ತಿಲ್ಲ ಇಲ್ಲಿ ಪೀಸ್ ಬಿಟ್ರೆ. ಬೇರೆ ಸಾಕ್ರೆ ಏನು ಊಟ ಮಾಡಿದ್ರೆ ಈಗ ಆಗಲ್ಲ. ಎಲ್ಲ ಚಾಲಿ ಮಾಡಿ ಒಂದೇ ರೋಡ್, ಇಲ್ಲಿ 25 ರೋಡ್. ಹಾಗೆಲ್ಲ ಹೈಟ ನಿಂದು ಅಂತೆ. ನೋಡಿ ಇದರಲ್ಲಿ ಸಂದೀಪ್ ಕಾಣ್ತಾನೆ ನೋಡಿ. ನೋಡಿ, ಹಾಯ್. ಕೆಲವ್ರು ನಿಮ್ಮೆಣ್ಣೆ ಬೇಕಾ ನಿಮ್ಮೆಣ್ಣೆ ಹಾಕ್ಬಿಡೋಣ. ಸ್ಟೈಲ್ ತಿಂತಾನೆ ಅಂತೆ. ಗೌತಮ್ ಮುಯ್ಯೆ ಎಷ್ಟಾಗ್ತೇ ಮಗ? 100-200 ನೋಡ್ರಪ್ಪ, ತಟ್ಟೆ ಖಾಲಿ ಬಿಡ. ಮೇಲ್ಗಡೆ ಆ್ಯಂಗಲ್ಲಿಂದ ಹಿಡಿತೇನೆ. ಆ್ಯಪಲ್ಗಳು ಬರ್ತಾವೆ, ಆ್ಯಪಲ್ ಬಂದ್ರಲ್ಲ, ಐಫೋನ್ಗಳೆಲ್ಲ ಬರ್ತಾವೆ, ಬರ್ತಾವೆ. ಇಲ್ಲೇ ಬಿದ್ದೈತಿ ನಮ್ಮ ಮುಂದೆ ನೋಡೋದಕ್ಕೆ ಅಲ್ಲಿ ಹೋಗಿ ಪುನಃ ಅದೇ ನೆನಪಾಯ್ತು ಅನ್ಕೋ. ಎಲ್ಲಾರು ಮಾಡಲ್ಲ ಜೀವನದಲ್ಲಿ, ಈ ತರ ಮಾಡಲ್ಲ. ನೋಡಿ ಇಲ್ಲಿ ಕೈ
ನೋಡಿ ಕೈ ತೊಳಸ್ತೀವಿ. ಊಟ ಆದಮೇಲೆ ಎಲ್ಲ ರೌಂಡ್ ಹೋಗ್ತಿದ್ದೀವಿ. ನಮ್ಮ ಗುಲಾಬಿ ಗೌಡ್ರು ಇದ್ದಾರೆ. ಗುಲಾಬಿ ಗೌಡ್ರು ಕರ್ಗಾಯ್ತಾರೆ ಅಂತ ಇದನ್ನ ಹಾಕ ಬಂದವ್ರೆ ಕ್ಯಾಪ್ನ. ಅವರು ಕ್ಯಾಪ್ ಹಾಕ ಬಂದರು ಅಷ್ಟೇ, ಏನು ಹಾಕ ಬಂದರು ಅಷ್ಟೇ, ಕ್ರೀಮ್ ಹಾಕಿದ್ರೆ ಮಾತ್ರ ಬೆಳಗಾಗೋದು. ಅವ್ರ ವೀಕ್ನೆಸ್ ಇದೆ. ಊಟ ಮಾತ್ರ ಬೆಂಕಿಯಾಗಿತ್ತು. ಎಂತ ಒಂದು ಏನು ಎಂತ ಹೇಳ್ಬೇಕಂದ್ರೆ ಗೊತ್ತಾಯ್ತಾ ಇಲ್ಲ ಗೌತಮ್ ಅವ್ರಿಗೆ. ಗೊತ್ತಾಯ್ತಿಲ್ಲ. ಸಿ ಅವರೇ ಹೇಗಿತ್ತು ಊಟ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು. ಹಬ್ಬ ಆದೇಶ್ ಅವ್ರ ಹಬ್ಬ ಹೆಂಗೈತೆ ಅಂತ ತೋರಿಸ್ತೀವಿ ನೋಡಿ. ನಮ್ಮ ಅಧ್ಯಕ್ಷರು ಇವರು. ಅಧ್ಯಕ್ಷರು ನಾವು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವನ್ಗೌಡ ವ್ಲಾಗ್ಸ್. ಆದಿತ್ ಮನೆಗೆ ಹೋಯ್ತಿರೋದೆಲ್ಲ. ಆದೀಶ್ ಮನೆಯಿಂದ ಊಟ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದು. ಇವಾಗ ಇವರು ಸಹ ಆದಿತ್ ಮನೆಗೆ ಹೋಯ್ತಾರೆ. ಇವರು ಸಹ ಆದೀಶ್ ಮನೆಗೆ ಹೋಯ್ತವ್ರ. ಮುಂದೆ ಆ ವೀಕ್ಲಿ ನಡೀಲ್ಲ. ಕವನ್ಗೌಡ ವ್ಲಾಗ್ಸ್ ನೋಡಿ ಇಲ್ಲಿ ಸಿಕ್ಕಿದ್ರು ನಮಗೆ. ಒಂದು 10 ಕಿಲೋಮೀಟ್ರ್ ಚೇಸ್ ಆದ್ಮೇಲೆ ಸಿಕ್ಕಿದ್ರು. ಸಬ್ಸ್ಕ್ರೈಬ್ ಮಾಡೋರ್ಗೆಲ್ಲ ನೋಡ್ಬಿಟ್ಟು ನಿಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಅಲ್ಲಿ ನೋಡಿ. ಸಬ್ಸ್ಕ್ರೈಬರ್ ಅಂತ ತಕ್ಷಣ ಎಷ್ಟು ಖುಷಿ ಪಡ್ತವ್ರೆ. ಒಂದೊಂದು ಖುಷಿದೆ ಒಂದೊಂದು ಸಬ್ಸ್ಕ್ರೈಬರ್ಸ್ನೊಂದಿಗೆ 1000 ಸಬ್ಸ್ಕ್ರೈಬರ್ಸ್ ಮಾಡಿರ್ತವ್ರೆ. ಇವರೇ ಸಬ್ಸ್ಕ್ರೈಬರ್ಸ್. ಎಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.